ಬೆಂಗಳೂರಿನ ಪಬ್ ಕ್ಲಬ್ಗಳಲ್ಲಿ ಕಳೆಗಟ್ಟಿದೆ ಸಂಭ್ರಮ. ಎಲ್ಲೆಡೆ ಕೂಡ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಎಷ್ಟು ಸಿಟ್ಟಿಂಗ್ ವ್ಯವಸ್ಥೆ ಇರುತ್ತೋ ಅಷ್ಟು ಕೆಪಾಸಿಟಿಗೆ ಮಾತ್ರ ಅವಕಾಶ ಅಂತ ಹೇಳಿರೋದ್ರಿಂದ ಅದಕ್ಕೆ ಕ್ಲಬ್ ಪಬ್ ಎಲ್ಲವೂ ಕೂಡ ಈಗಾಗಲೇ ಸಜ್ಜಾಗಿದೆ. BL ಆಫೀಸರ್ಸ್ ಕ್ಲಬ್ನಲ್ಲೂ ಕೂಡ ಸಂಜೆಯಿಂದಲೇ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕುಳಿತುಕೊಳ್ಳಲು ಚೇರ್ ಟೇಬಲ್ಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಬಿಗ್ ಸ್ಕ್ರೀನ್ LED, ಲೇಸರ್ ಶೋ, DJ ಸೌಂಡ್, ಫುಡ್, ಬಾರ್ ಕೌಂಟರ್ಗಳ ವ್ಯವಸ್ಥೆ ಕೂಡ BEL ಆಫೀಸರ್ಸ್ಗಳ ಕ್ಲಬ್ನಲ್ಲಿ ವ್ಯವಸ್ಥೆ ಆಗಿದೆ. ಹೊಸ ವರ್ಷ ಆರಂಭವಾಗಲು ಕೆಲವೇ ಗಂಟೆಗಳು ಕೂಡ ಬಾಕಿ ಇದ್ದಾವೆ. ಹೀಗಾಗಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರಿಗರು ಕೂಡ ಸಜ್ಜಾಗಿದ್ದಾರೆ. ಬೆಂಗಳೂರಿನ ಪಬ್ಗಳಿರ್ಬೋದು, ಕ್ಲಬ್ಗಳು ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧವಾಗಿದ್ದಾವೆ. ನಾನಿವತ್ತು ಜಾಲಹಳ್ಳಿಯಲ್ಲಿರ್ತಕ್ಕಂತಹ BL ಆಫೀಸರ್ ಕ್ಲಬ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ LED ಬಿಗ್ ಸ್ಕ್ರೀನ್ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. DJ ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೊಡ್ಡದಾಗಿರ್ತಕ್ಕಂಥ ಒಂದು ಟ್ರೇಸ್ಗಳ ವ್ಯವಸ್ಥೆ ಇರಬಹುದು, ಲೈಟಿಂಗ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅಂದರೆ 30 ರಾಜ್ಯಗಳ ಬೇರೆ ಬೇರೆ ಒಂದು ಇಂಜಿನಿಯರ್ಸ್ಗಳ ಒಕ್ಕೂಟ ಕೂಡ ಈ ಒಂದು ಫಂಕ್ಷನ್ಗೂ ಕೂಡ ಆಗಮಿಸುತ್ತೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಜನರನ್ನ ವೆಲ್ಕಮ್ ಮಾಡಲಿಕ್ಕೂ ಕೂಡ ಇವೆಂಟ್ಸ್ನವರು ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಫುಡ್ ಕೌಂಟರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವೆಜ್ ಇರಬಹುದು, ನಾನ್ ವೆಜ್ ಇರಬಹುದು, ಎಲ್ಲ ರೀತಿಯಿಂದಲೂ ಕೂಡ ವ್ಯವಸ್ಥೆಗಳನ್ನು ಪ್ರಮುಖವಾಗಿ ಕೆಲವೊಂದಿಷ್ಟು ಡಿಶಸ್ಗಳನ್ನ ಕೂಡ ಇಲ್ಲಿ ಇಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಮಕ್ಕಳಿಗಾಗಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಕೌಂಟರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ನ್ಯೂ ಇಯರ್ ಅಂದರೆ ಡ್ರಿಂಕ್ಸ್ ಪಾರ್ಟಿ ಇರಲೇಬೇಕು. ಹೀಗಾಗಿ ಬಾರ್ ಕೌಂಟರ್ಗಳ ವ್ಯವಸ್ಥೆಯನ್ನು 3 ಭಾಗದಲ್ಲಿಯೂ ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳೋದೇನಂತಂದರೆ ಈ ಒಂದು ಹೊಸ ವರ್ಷವನ್ನು ವೆಲ್ಕಮನ್ನು ಮಾಡಲಿಕ್ಕೆ BL ಆಫೀಸರ್ ಕ್ಲಬ್ನಲ್ಲಿಯೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳು ಕೂಡ ನಡೆಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅರುಣಾ, ಪಬ್ಲಿಕ್ TV, ಬೆಂಗಳೂರು.